ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸಿಗ್ತದೆ. ನನ್ನನ್ನು ಕ್ಷಮಾ ಮಾಡ್ರಿ. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗಾಗಿ ಆ ನೇಹ ಅಂತಕ್ಕಂಥ ಮಗು ನಿಜವಾಗ್ಲೂ ಕೂಡ ಮನೆಯಲ್ಲಿ ಹೆಣ್ಮಗಳಿದ್ರೆ ತಂದೆ ತಾಯಿರು ಎಷ್ಟು ಖುಷಿಯಿಂದ ಆ ವಾತಾವರಣ ಯಾವ ರೀತಿ ಇರ್ತದೆ ಅಂತಂದ್ರೆ ಮನೆಗೆ ಆ ಮಗಳೇ ಮಹಾಲಕ್ಷ್ಮಿ ಅನ್ನೋ ತರ ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಅಂಥ ಒಬ್ಬ ಮುದ್ದಿನ ಮಗಳು ಅವ್ರ ತಾಯಿ ಹೇಳ್ತಾಳೆ ಮೊನ್ನೆ ಟಿವಿ ಚಾನಲ್ ಅಲ್ಲಿ, ನನ್ನ ಮನೆಯಲ್ಲಿ ಸುವರ್ಣ ಜನನಿ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಾಲಯದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಮುಜರಾಯಿ ಇಲಾಖೆಯ ಮಾಜಿ ಸಚಿವರು, ನಿಪ್ಪಾಣಿ ಕ್ಷೇತ್ರದ ಜನಪ್ರಿಯ ಶಾಸಕಿಯರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಅಧಿಕೃತ ಅಭ್ಯರ್ಥಿಯಾದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಜಿಗೋಳ್, ಬೆಳಗಾವಿ ವಿಭಾಗ ಪ್ರಭಾರಿಗಳಾದ ಶ್ರೀ ಚಂದ್ರಶೇಖರ್ ಕವಟಗಿಮಠ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಾನೂನು ವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಫಯಾಜ್ ಎಂಬ ಜಿಹಾದಿ ಮನಸ್ಥಿತಿಯ ಮುಸ್ಲಿಂ ಯುವಕ ಲವ್ ಜಿಹಾದ್ ಹೆಸರಿನಲ್ಲಿ ನೇಹಾ ಹಿರೇಮಠ್ ಎಂಬ ಹುಡುಗಿಯನ್ನು ಪ್ರೀತಿಸುವಂತೆ ಒತ್ತಾಯ ಮಾಡಿದಾಗ ಪ್ರೀತಿಯನ್ನು ನಿರಾಕರಿಸಿದ ಆತಳನ್ನು 9 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಇಂತಹ ಹೃದಯ ವಿದ್ರಾವಕ ಘಟನೆಯನ್ನು ಕಂಡು ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟಿಸಿದೆ. ಇದೊಂದೇ ಅಲ್ಲದೆ ರಾಜ್ಯದಲ್ಲಿ ಹಲವರ ಜಿಹಾದಿ ಮನಸ್ಥಿತಿ ಇರುವ ಮುಸ್ಲಿಂ ಯುವಕರು ಹಿಂದೂ ಯುವಕರ ಮೇಲೆ ನಡೆಸಿದ್ದಾರೆ. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪ ಮಾಲ್ನೂರು ಬಳಿ ಹಿಂದೂ ಯುವಕರ ಮೇಲೆ ಕಾರು ಹಾಯಿಸಿ ಇಬ್ಬರ ಜೀವ ತೆಗೆದಿದ್ದಾರೆ. ನರೇಂದ್ರ ಮೋದಿಜಿ ಅವರ ಮೇಲೆ ಹಾಡು ಬರೆದಿದ್ದಕ್ಕೆ ಲಕ್ಷ್ಮೀನಾರಾಯಣ ಎಂಬ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾಮನವಮಿಯಂದು ಶ್ರೀರಾಮ ಘೋಷಣೆ ಕೂಗಿದ ಯುವಕರ ಕಾರಿಗೆ ಅಡ್ಡಗಟ್ಟಿ ಅಲ್ಲಾಹು ಅಕ್ಬರ್ ಕೂಗುವಂತೆ ಒತ್ತಾಯಿಸಿ ಹಲ್ಲೆ ಮಾಡಿದ್ದಾರೆ. ಇಂತಹ ಹಲವಾರು ಘಟನೆಗಳು ಕಾಂಗ್ರೆಸ್ಸಿನವರ ಆಡಳಿತದಲ್ಲಿಯೇ ನಡೆಯುತ್ತಿವೆ. ಇವರು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ, ಹಿಂದೂ ವಿರೋಧಿ ನೀತಿ ನಾಡಿನ ಸಮಸ್ತ ಹಿಂದೂಗಳನ್ನು ಕೆರಳಿಸಿದೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು. ಈ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಸೋಮವಾರ ಮುಂಜಾನೆ 10 ಗಂಟೆಗೆ ಚಿಕ್ಕೋಡಿ ನಗರದಲ್ಲಿ ಎಲ್ಲ ಸಂಘಟನೆಯ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ತಾಯಂದಿರು, ಪಾಲಕರು ನಾಳಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ವಿದ್ಯಾನಿಧಿಯನ್ನು ವಾಪಸ್ ತಗೊಂಡ್ರು. ಹಾಗಾಗಿ ರೈತರ ಒಂದು ಬಾಳ್ವೆಗೂ ಕೂಡ ಗ್ಯಾರಂಟಿ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗಾಗಿ ಆ ನೇಹ ಅಂತಕ್ಕಂಥ ಮಗು ನಿಜವಾಗ್ಲೂ ಕೂಡ ಮನೆಯಲ್ಲಿ ಹೆಣ್ಮಗಳಿದ್ರೆ ತಂದೆ ತಾಯಿರು ಎಷ್ಟು ಖುಷಿಯಿಂದ ಆ ವಾತಾವರಣ ಯಾವ ರೀತಿ ಇರ್ತದೆ ಅಂತಂದ್ರೆ ಮನೆಗೆ ಆ ಮಗಳೇ ಮಹಾಲಕ್ಷ್ಮಿ ಅನ್ನೋ ತರ ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಅಂಥ ಒಬ್ಬ ಮುದ್ದಿನ ಮಗಳು ಅವ್ರ ತಾಯಿ ಹೇಳ್ತಾಳೆ ಮೊನ್ನೆ ಟಿವಿ ಚಾನಲ್ ಅಲ್ಲಿ, ನನ್ನ ಮನೆಯಲ್ಲಿ ಆಗ್ಬೇಕು, ಅಕಸ್ಮಾತ್ ಆಗಿ ಅದನ್ನೇನಾದ್ರೂ ದಾರಿ ತಪ್ಪಿಸಿ ನನ್ನ ಮಗಳ ಮೇಲೆ ಏನಾದ್ರೂ ಅಪವಾದ ಹೊರಿಸಿದ್ರೆ ಅಥವಾ ನನ್ನ ಮಗಳದೇ ತಪ್ಪಿದೆ ಅನ್ನೋಂಥ ಮಾತನ್ನ ಸರ್ಕಾರ ಹೇಳಿದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತಕ್ಕಂಥ ಸ್ಪಷ್ಟವಾದಂಥ ಉತ್ತರವನ್ನ ನೇಹಾಳ ತಂದೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನೇ ಆದ್ರೂ ಕೂಡ ಆ ತಂದೆಯನ್ನು ಕೂಡ ಅವರು ಕಾಂಗ್ರೆಸ್ ಪಾರ್ಟಿಯವ್ರದೇ ಒಬ್ಬ ಜನಪ್ರತಿನಿಧಿ, ಅವರು ಕೂಡ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇವತ್ತು ನೀವು ಹೇಳಿದ ರೀತಿಯಲ್ಲಿ ನಮ್ಮ ಗೃಹ ಸಚಿವರು ಕೂಡ ದಾರಿ ತಪ್ಪಿಸುವಂತ ಕಾರ್ಯ ಮಾಡಬಾರ್ದು. ಮಾಡಿದ್ರೆ ಅದಕ್ಕೆ ಯಾರು ಕೂಡ ಕರ್ನಾಟಕದ ಜನ ಸುಮ್ಮನೆ ಇರಲ್ಲ. ಆ ನೇಹಾಳ ತಂದೆನೇ ಸ್ಪಷ್ಟವಾಗಿ ಈ ರೀತಿ ಸಂಶಯದಿಂದ ಇಡೀ ಅನೇಕ ಸಂಘಟನೆಗಳು ಕೂಡ ಇದರ ವಿರೋಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನ ಖಂಡನೆ ಮಾಡ್ತೇವೆ. ನಿಮ್ಮ ಪಕ್ಷದ ಒಬ್ಬ ಜನಪ್ರತಿನಿಧಿಯ ಮಗಳು, ಅವಳಿಗೆ ಇಂಥ ಹತ್ಯೆ ಆದಾಗ ಅವ್ರ ತಂದೆ ಕೂಡ ಹೇಳ್ತಾರೆ, ಇದನ್ನೇನಾದ್ರೂ ಸರ್ಕಾರ ಮುಚ್ಚಿಟ್ರೆ ನನ್ನ ಮಗಳ ಮೇಲೇನೆ ಅಪವಾದ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನ ಆ ಒಂದು ನೇಹಾನ ತಂದೆಯವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅವರ ಪಕ್ಷದ ಜನಪ್ರತಿನಿಧಿಗೂ ಕೂಡ ಒಂದು ಅವ್ರ ಮೇಲೆ ಭರವಸೆ ಇಲ್ಲ. ನನ್ನ ಮಗಳ ಮೇಲೆ ಏನಾದ್ರೂ ಅಪವಾದ ಹಾಕಿ ಆ ಫಯಾಜ್ ನನ್ನ ರಿಲೀಸ್ ಮಾಡ್ತಾರೇನೋ, ಅವನಿಗೆ ಶಿಕ್ಷೆಗೆ ಒಳಪಡಿಸೋದಿಲ್ಲೇನೋ ಅನ್ನುವಂಥ ಭಯ ಅವ್ರ ತಂದೆಯಲ್ಲೂ ಕೂಡ ಕಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಈ 10 ತಿಂಗಳಲ್ಲಿ ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪನಲ್ಲಿ ಇರ್ತಕ್ಕಂಥ ಮಾಲ್ನೂರು ಬಳಿ
ಅಲ್ಲೂ ಕೂಡ ಚುನಾವಣೆಯ ಪ್ರಚಾರದಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮೇಲೆ ಹಿಟ್ ಆ್ಯಂಡ್ ರನ್ ಕೇಸ್ ಕೂಡ ಆಯಿತು. ಅದರಲ್ಲಿ ಶಿವನಗೌಡ ರಾಮಪ್ಪ ಅಂತಕ್ಕಂಥವ್ರು ಮೃತಪಟ್ಟರು. ಯಾಕಂದರೆ ಇದನ್ನು ಕೂಡ ಗಂಭೀರವಾಗಿ ಅವ್ರ ಜೊತೆಯಲ್ಲಿರ್ತಕ್ಕಂಥ ಮತ್ತೆ ಉಳಿದಂಥ ಕಾರ್ಯಕರ್ತರು ಗಂಭೀರವಾದಂಥ ಸ್ಥಿತಿಯಲ್ಲಿ ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ ಅರ್ಷದ್ ಮತ್ತು ಶೌಕತ್ ಎಂಬವರನ್ನು ಪೊಲೀಸರಿಗೆ ಇವ್ರನ್ನ ಒಪ್ಪಿಸಿದ್ರೂ ಕೂಡ ನಮಗೆ ಬೇಕಾದ ರೀತಿಯಲ್ಲಿ ನ್ಯಾಯ ಒದಗಿಸಿಲ್ಲ. ಯಾಕಂದರೆ ಚುನಾವಣೆ ಪ್ರಚಾರದ ವೇಳೆಯಲ್ಲಿ ನಮ್ಮ ಹಿಂದೂ ಮಕ್ಕಳ ಮೇಲೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರಚಾರ ಮಾಡೋರ ಮೇಲೆ ಈ ರೀತಿ ಹಲ್ಲೆಗಳಾಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿಜವಾಗ್ಲೂ ಕೂಡ ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ದೈವಿ ಪುರುಷರಾಗಿ ನಮಗೆ ಪ್ರಧಾನಿಗಳಾಗಿ ಸಿಕ್ಕಿದ್ದಾರೆ. ಅಂಥ ಒಬ್ಬ ಪ್ರಧಾನಮಂತ್ರಿಯವರ ಮೇಲೆ ಹಾಡನ್ನು ಕಟ್ಟಿ ಒಬ್ಬ ಯುವಕ ಆ ಹಾಡನ್ನು ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲೂ ಕೂಡ ಯುವಕರಿಂದ, ಬೇರೆ ಅಲ್ಪಸಂಖ್ಯಾತ ಯುವಕರಿಂದ ಅವನ ಮೇಲೆ ಹಲ್ಲೆ ಆಗ್ತದೆ. ಅದು ಕೂಡ ನಾವು ನೋಡ್ತಾ ಇರಬೇಕಾದ್ರೆ ಈ ಒಂದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಅನ್ನೋದು ಇಡೀ ನಾಡಿನ ಜನರಿಗೆ ಅದು ಗೊತ್ತಾಗಿರುವಂಥದ್ದಾಗಿದೆ. ಹಾಗಾಗಿ ಇದನ್ನೆಲ್ಲನೂ ಕೂಡ ನೋಡಿದಾಗ ಬಹಳಷ್ಟು ರೀತಿಯಲ್ಲಿ ನಾವು ಈ ಒಂದು ಕರ್ನಾಟಕ ನಾಡಿನಲ್ಲಿ ಯಾರೂ ಕೂಡ ಸುರಕ್ಷತೆಯಾಗಿಲ್ಲ. ನಮ್ಮ ಮಹಿಳೆಯರು, ಯುವತಿಯರು ಮತ್ತು ನಮ್ಮ ಯುವಕರು ಕೂಡ ಸುರಕ್ಷತೆಯಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹಲವಾರು ಘಟನೆಗಳ ಮುಖಾಂತರ ಇವತ್ತು ನಾವು ನೋಡ್ತಾ ಇದ್ದೀವಿ. ವಿದ್ಯಾರಣ್ಯಪುರದಲ್ಲಿ ರಾಮನವಮಿಯನ್ನು ಮುಗಿಸಿ, ಯಾಕಂದರೆ ರಾಮನವಮಿ ನಮ್ಮ ದೇಶದ ಎಲ್ಲರ ಒಂದು ಕನಸು, ಶ್ರೀರಾಮಚಂದ್ರರ ಒಂದು ಭಕ್ತಿ ಭಾವದಿಂದ ಆ ರಾಮನವಮಿಯನ್ನು ಮುಗಿಸಿ ಜೈ ಶ್ರೀರಾಮ್ ಅಂಥೇಳಿ ಒಂದು ಘೋಷಣೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಅಲ್ಲೂ ಕೂಡ ಅನೇಕ ಯುವಕರು ಬಂದು ಅವರಿಗೆ ಅದನ್ನು ಹಾಕೋದಕ್ಕೆ ನಿಷೇಧ ಮಾಡ್ತಾರೆ. ಅದಷ್ಟೇ ಅಲ್ಲ, ಅವರಿಗೆ ಕೂಡ ಅನೇಕ ರೀತಿಯಲ್ಲಿ ಅವರಿಗೆ ಹೊಡೆದಾಟನೂ ಕೂಡ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ನಮ್ಮ ಹಿಂದೂಗಳಿರ್ಬೋದು, ಹಿಂದೂ ಧರ್ಮದ ಪರವಾಗಿ ಇರ್ಬೋದು, ಯಾವುದೇ ರೀತಿಯ ಘೋಷಣೆಯನ್ನು ಕೂಗಿದಾಗ, ಯಾವುದೇ ರೀತಿಯ ಕೆಲಸವನ್ನು ಮಾಡಿದಾಗ, ರಾಷ್ಟ್ರಾಭಿಮಾನವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲವೊಂದು ವಿಷಯಗಳನ್ನು ಯುವಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲನೂ ಕೂಡ ನಮ್ಮ ವಿರುದ್ಧವಾಗಿ ಆ ಮಕ್ಕಳಿಗೆ, ಆ ಯುವಕರಿಗೆ, ಆ ಜನತೆಗೆ ತ್ರಾಸ ಕೊಡುವಂಥ ಒಂದು ಕಾರ್ಯ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. 11 ತಿಂಗಳಲ್ಲಿ ಎಷ್ಟೊಂದು ಹೇಳಬೇಕು ಅಂದರೆ ಅಷ್ಟು ಉದ್ದು ಲೀಸ್ಟ್ ನಮ್ಮ ಹತ್ರ ಇರ್ತದೆ. ಹಾಗಾದರೆ ಹಾವೇರಿಯಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಒಬ್ಬ ಮಹಿಳೆ ಮೇಲೆ ಆಗ್ತದೆ. ಅದು ಕೂಡ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಆ ಪ್ರಕರಣವನ್ನು ಮುಚ್ಚಿಡಲ್ಪಡುತ್ತದೆ. ಅದೇ ರೀತಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ನಾವು ಬೆಳಗಾವಿ ಅಧಿವೇಶನದಲ್ಲಿದ್ದಾಗ ನಮ್ಮ ಈ ಭಾಗದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಅವರ ಕ್ಷೇತ್ರದಲ್ಲಿ ಒಂಟುಮುರಿಯಲ್ಲಿ ಕೂಡ ಒಬ್ಬ ದಲಿತ ಹಿಂದುಳಿದಂಥ ಒಬ್ಬ ಮಹಿಳೆಯನ್ನು ನಿರ್ವಿಸ್ತ್ರಗೊಳಿಸಿ ಅವಳ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಉದಾಹರಣೆ ಕೂಡ ನಾವು ಬೆಳಗಾವಿಯಲ್ಲಿ ನೋಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲೂ ಕೂಡ ಔರಂಗಜೇಬ್ ದ್ವಾರವನ್ನು ನಿರ್ಮಿಸಿ ಅಲ್ಲೂ ಕೂಡ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ಇದನ್ನೆಲ್ಲನೂ ಕೂಡ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ 11 ಅಂತಕ್ಕಂಥ ಒಂದು ವಾತಾವರಣ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ನಾನು ಹೇಳಕ್ ಬಯಸ್ತೀನಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರೆಲ್ಲ ಗ್ಯಾರಂಟಿಗಳು ಕೊಡಬೇಕು